टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬೆಂಗಳೂರಿನ ಸಿಡೇದಹಳ್ಳಿಯಲ್ಲಿ ಪತಿಯೇ ಪತ್ನಿಯ ಮೇಲೆ ಆಸಿಡ್ ದಾಳಿಯನ್ನ ನಡೆಸಿದ್ದಾನೆ. ಬಾತ್ರೂಮ್ ತೊಳೆಯುವ ಆಸಿಡ್ನಿಂದ ಪತ್ನಿ ಮೇಲೆ ದಾಳಿ ಮಾಡಿದ್ದಾನೆ. ಮೈತುಂಬಾ ಸಾಲ ಮಾಡಿಕೊಂಡು ಕೆಲಸಕ್ಕೆ ಹೋಗುವುದನ್ನ ಬಿಟ್ಟಿದ್ದಂತ ಸುರೇಶ್ ಮದ್ಯ ಸೇವಿಸಿ ಮನೆಗೆ ಬಂದು ಪತ್ನಿ ಮೇಲೆ ಆಸಿಡ್ ಎರಚಿದ್ದಾನೆ. ಇನ್ನು ಅತ್ಯಾಚಾರ ಕೇಸ್ನಲ್ಲಿ ನಟ ಮಡೆನೂರು ಮನು ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಬರೋಬ್ಬರಿ 31 ತಿಂಗಳ ವಾಟ್ಸ್ಆಪ್ ಚಾಟ್ ಅನ್ನು ಪೊಲೀಸರು ಪಡೆದಿದ್ದಾರೆ. 31 ತಿಂಗಳಲ್ಲಿ ಸಂತ್ರಸ್ತೆ ಹಾಗೆ ಮಡೆನೂರು ಮನು ನಡುವೆ ಸಾವಿರಾರು ಸಂದೇಶಗಳು ವಿನಿಮಯ ಆಗಿರುವುದು ಗೊತ್ತಾಗಿದೆ. ಇತ್ತೀಚೆಗೆ ರಸ್ತೆಯಲ್ಲೇ ಹಳೆ ವಾಹನಗಳನ್ನ ನಿಲ್ಲಿಸಿ ಹೋಗ್ತಾ ಇದ್ದಾರೆ. ನಮ್ಮ ಜಾಯಿಂಟ್ ಕಮಿಷನರ್ಗೆ ಹೇಳಿದೀನಿ, ಒಂದು ಜಾಗದಲ್ಲಿ ಎಲ್ಲಾ ವಾಹನಗಳನ್ನ ಡಂಪ್ ಮಾಡ್ತೀವಿ. ಮುನ್ಸಿಪಲ್ ಆಕ್ಟ್ ನಲ್ಲಿ ಒಂದು ಪ್ರೊವಿಷನ್ ಕೂಡ ಇದೆ. 21 ದಿನದಲ್ಲಿ ಅಬರೆಂಟ್ ವೆಹಿಕಲ್ ಅನ್ನ ಹರಾಜು ಹಾಕೋಕ್ಕೂ ಕೂಡ ಅವಕಾಶ ಇದೆ ಅನ್ನೋದಾಗಿ ಹೇಳಿದ್ದಾರೆ ಡಿಕೆಶಿ. ಗ್ಯಾಂಗ್ ರೇಪ್ ಕೇಸ್ನ ಆರೋಪಿಗಳನ್ನ ಮೆರವಣಿಗೆ ಮಾಡಿದ್ದ ವಿಚಾರಕ್ಕೆ ಸಂಬಂಧಪಟ್ಟಾಗಿ 7 ಆರೋಪಿಗಳ ವಿರುದ್ಧವಾಗಿ ಪೊಲೀಸರು ರೌಡಿ ಶೀಟ್ ಓಪನ್ ಮಾಡಿದ್ದಾರೆ. ಹಾವೇರಿ ಜಿಲ್ಲೆಯ ಹಾನಗಲ್ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟ್ ಓಪನ್ ಆಗಿದ್ದು, ಅತ್ಯಾಚಾರ ಆರೋಪಿಗಳು ಜಾಮೀನಿನ ಷರತ್ತನ್ನ ಉಲ್ಲಂಘಿಸಿದ್ದಾರೆ. ಹೀಗಾಗಿ ಜಾಮೀನು ರದ್ದುಪಡಿಸುವಂತೆ ಕೋರ್ಟ್ಗೆ ತನಿಖಾಧಿಕಾರಿಗಳು ಮನವಿ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಪಿಸ್ತೂಲ್ ಮಾರಾಟಕ್ಕೆ ಪ್ರಯತ್ನಿಸ್ತಾ ಇದ್ದಂತ ಆರೋಪಿಯನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಅಕ್ರಮವಾಗಿ ನಾಡ ಪಿಸ್ತೂಲ್ ತಂದು ಮಾರಾಟ ಮಾಡ್ತಾ ಇದ್ರು ಇವರುಗಳು. ರೌಡಿ ಶೀಟರ್ ಸಮೀರ್ನನ್ನ ಸಿಸಿಬಿ ಪೊಲೀಸರು ಈಗ ಬಂಧಿಸಿದ್ದಾರೆ. ದೆಹಲಿಯಲ್ಲಿ ಕಡಿಮೆ ಬೆಲೆಗೆ ಗನ್ ಖರೀದಿಸ್ತಾ ಇದ್ದಂತ ರೌಡಿ ಶೀಟರ್ ಸಮೀರ್ ಬೆಂಗಳೂರಿನಲ್ಲಿ ಹೆಚ್ಚು ಹಣಕ್ಕೆ ಅದನ್ನ ಮಾರಾಟ ಮಾಡ್ತಾ ಇದ್ದ. ಬೆಂಗಳೂರಿನ ಪಶ್ಚಿಮ ಮಹಿಳಾ ಠಾಣೆಯಲ್ಲಿ ಮಹಿಳೆಯೊಬ್ಬಳು ಗಂಡನ ವಿರುದ್ಧ ಕಿರುಕುಳದ ಆರೋಪ ಮಾಡಿದ್ದಾಳೆ. ಪ್ರೀತಿಸಿ ಮದುವೆಯಾಗಿದ್ದ ಹೇಮಂತ್ ಎಂಬಾತ ಮದುವೆ ಬಳಿಕ ಕಿರುಕುಳ ನೀಡುವುದಕ್ಕೆ ಪ್ರಾರಂಭ ಮಾಡಿದ್ದಾನೆ. ಕೇಳಿದ್ರೆ ಅಮ್ಮನಿಗೆ ನೀನು ಇಷ್ಟ ಇಲ್ಲ ಅಂತ ಹೇಳಿ ಹಿಂಸೆ ಕೊಡ್ತಾನೆ ಅಂತ ಮಹಿಳೆ ದೂರಿದ್ದಾರೆ. ಗರ್ಭಿಣಿ ಅಂತ ಗೊತ್ತಿದ್ರೂ ಕೂಡ ಮನೆಯಿಂದ ಹೊರಹಾಕಿರುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಚಾಮರಾಜನಗರದ ಗಡಿ ಭಾಗದಲ್ಲಿ ಕಾಡಾನೆಗಳ ಉಪಟಳ ದಿನ ಕಳೆದಂತೆ ಹೆಚ್ಚು ಆಗ್ತಾ ಇದೆ. ಮಲ್ಲಯ್ಯನಪುರ ಗ್ರಾಮದ ಜಮೀನುಗಳಿಗೆ ಲಗ್ಗೆ ಇಟ್ಟಂತ ಕಾಡಾನೆಗಳ ಹಿಂಡು ಮೆಕ್ಕೆಜೋಳ ಕಟಾವಿಗೆ ಬಂದಿದ್ದಂತ ಬಾಳೆ ಬೆಳೆಗಳನ್ನ ತಿಂದು ತೆಗಿವೆ. ಕೈಗೆ ಬಂದ ಬೆಳೆ ಕಾಡಾನೆಗಳ ಪಾಲಾಗಿರೋದ್ರಿಂದ ರೈತರು ಕಂಗಾಲಾಗಿದ್ದಾರೆ. ಕ್ರಮ ಕೈಗೊಳ್ಳದ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧವಾಗಿ ಆಕ್ರೋಶ ಹೊರಹಾಕಿದ್ದಾರೆ. ತುಂಗಭದ್ರಾ ನದಿಗೆ ನಿರಂತರವಾಗಿ ಚರಂಡಿ ನೀರು ಸೇರ್ತಾ ಇದ್ದು ಜಿಲ್ಲಾಡಳಿತ ಕಣ್ಣು ಮುಚ್ಚಿ ಕುಳಿತಿದೆ. ಹರಿಹರ ನಗರದ ಬಹುತೇಕ ಚರಂಡಿ ನೀರು ತುಂಗಭದ್ರಾ ನದಿಯ ಪಾಲಾಗ್ತಾ ಇದೆ. ದಾವಣಗೆರೆಯ ವ್ಯಾಪ್ತಿಯಲ್ಲಿ 9 ಕಡೆ ಚರಂಡಿ ಹಾಗೆ ತ್ಯಾಜ್ಯ ನೀರು ಪವಿತ್ರ ತುಂಗಭದ್ರಾ ನದಿಗೆ ಸೇರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ರಾಷ್ಟ್ರ ರಾಜಧಾನಿಯಲ್ಲಿ ಮಳೆ ಅಬ್ಬರಿಸಿ ಬೊಬ್ಬಿರಿದಿದೆ. ರಾತ್ರಿಯಾದ್ಯಂತ ಸುರಿದಂತ ಭಾರೀ ಮಳೆಗೆ ದೆಹಲಿಯ ಜನ ತಂಡ ಹೊಡೆದಿದ್ದಾರೆ. ದೆಹಲಿಯ ರಸ್ತೆಗಳೆಲ್ಲ ಮುಳುಗಿದ್ದು ಹೊಳೆಯಂತೆ ಬದಲಾಗಿದೆ. ದೆಹಲಿಯ ಮಿಂಟೋ ರಸ್ತೆಯಲ್ಲಿ ಮಳೆಯ ಆರ್ಭಟಕ್ಕೆ ಭಾರೀ ನೀರು ನಿಂತಿದ್ದು ರಸ್ತೆ ಬದಿಯಲ್ಲಿ ನಿಲ್ಲಿಸಲಾಗಿದ್ದಂತ ಕಾರು ಮಳೆ ನೀರಿನಲ್ಲಿ ಮುಳುಗಡೆಯಾಗಿದೆ. ಭಾರತದ ದಕ್ಷಿಣದ ಭಾಗದಲ್ಲಿರುವ ಪುದುಚೇರಿಯಲ್ಲಿ ಸೈಕ್ಲೋನ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕೊಂಕಣದ ಕರಾವಳಿಯಲ್ಲಿ ಚಂಡಮಾರುತದ ಅಲೆಗಳು ಏಳುತ್ತಾ ಇದೆ. ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಪುದುಚೇರಿಯಲ್ಲಿ ಈಗ ಸೈಕ್ಲೋನ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ರಾಜಸ್ಥಾನದಲ್ಲಿ ನಿನ್ನೆ ರಾತ್ರಿ ಭಾರೀ ಸುಂಟರಗಾಳಿ ಬೀಸಿದೆ. ಗಾಳಿ ಜೊತೆ ಧೂಳು ಸೇರ್ಕೊಂಡು ಅವಾಂತರ ಸೃಷ್ಟಿ ಮಾಡಿದೆ. ಧೂಳು ಮಿಶ್ರಿತ ಸುಂಟರಗಾಳಿಗೆ ವಾಹನ ಸವಾರರು ಪರದಾಡಿದ್ರು. ಇನ್ನು ಪಂಜಾಬ್ನಲ್ಲೂ ಕೂಡ ಬಿರುಗಾಳಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದೆ. ಅರಬ್ಬಿ ಸಮುದ್ರದಲ್ಲಿ ಕಾರ್ಗೋ ಹಡಗು ಅಪಘಾತಕ್ಕೀಡಾಗಿದೆ. MS-A3 ಎಂಬ ಹೆಸರಿನ ಹಡಗು ಕೇರಳದ ತಿರುವನಂತಪುರಂನಿಂದ ಕೊಚ್ಚಿಗೆ ಸರಕುಗಳನ್ನು ಸಾಗಿಸ್ತಾ ಇತ್ತು. ಆದರೆ ತಾಂತ್ರಿಕ ಸಮಸ್ಯೆಯಿಂದ ಸಮುದ್ರದ ಮಧ್ಯದಲ್ಲಿ ಮುಳುಗಡೆಯಾಗಿದೆ. ಸದ್ಯ ಹಡಗನ್ನ ಮೇಲಕ್ಕೆತ್ತಲಾಗ್ತಾ ಇದೆ. ಕಾಂಗ್ರೆಸ್ ಸಂಸದ ಶಶಿ ತರೂರ್ ನೇತೃತ್ವದ ನಿಯೋಗ ಅಮೆರಿಕ ತಲುಪಿದೆ. ನ್ಯೂಯಾರ್ಕ್ನಲ್ಲಿರುವಂತಹ WTC ಸ್ಮಾರಕಕ್ಕೆ ನಿಯೋಗದ ಸದಸ್ಯರು ಭೇಟಿ ಕೊಟ್ಟಿದ್ದಾರೆ. ನಮನ ಸಲ್ಲಿಸಿದ್ರು. ಭಾರತವು ಸದಾ ಭಯೋತ್ಪಾದಕರ ವಿರುದ್ಧ ಹೋರಾಡಲಿದೆ ಅನ್ನೋ ಸಂದೇಶ ರವಾನಿಸಿದ್ದಾರೆ. ಪಾಕಿಸ್ತಾನದ ಕೃತ್ಯವನ್ನ ವಿಶ್ವಕ್ಕೆ ಜಗಜ್ಜಾಹೀರು ಮಾಡುವುದಕ್ಕೆ ಭಾರತ ಮುಂದಾಗಿದೆ. ಬಹ್ರೇನ್, ಕೊರಿಯಾಗೆ ತೆರಳಿರುವಂತಹ ನಿಯೋಗಗಳು ವಿದೇಶಾಂಗ ಇಲಾಖೆ ಅಧಿಕಾರಿಗಳನ್ನ ಭೇಟಿಯಾಗಿ ಪಾಕಿಸ್ತಾನದ ಕೃತ್ಯವನ್ನ ಮನದಟ್ಟು ಮಾಡುತ್ತಿದ್ದಾರೆ. ಸಿಂಧೂರ ಹೆಸರು ಈಗ ಎಲ್ಲಾ ಕಡೆ ಪಾಪ್ಯುಲರ್ ಆಗ್ತಾ ಇದೆ. ರೈತರು ಕೂಡ ತಮ್ಮ ಬೆಳೆಗಳಿಗೆ ಸಿಂಧೂರ ಹೆಸರನ್ನ ಇಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಬಿಹಾರದ ರೈತ ಮಾವಿನ ಹೊಸ ತಳಿಗೆ ಸಿಂಧೂರ ಮಾವು ಅಂತ ಹೆಸರಿಟ್ಟಿದ್ದಾರೆ. ಭಾರತೀಯ ಸೇನೆಯ ಪ್ರಮುಖ ಅಂಗವಾದ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇತಿಹಾಸವನ್ನ ನಿರ್ಮಿಸಲಿದೆ. 2022ರಲ್ಲಿ ಆಯ್ಕೆಯಾದ ಮಹಿಳಾ ಕೆಡೆಟ್ಗಳ ಮೊದಲ ಬ್ಯಾಚ್ ಈಗ ತರಬೇತಿ ಪೂರ್ಣಗೊಳಿಸಿದ್ದು ಮೇ 30ರಂದು ರಾಷ್ಟ್ರೀಯ ಸೇವೆಗೆ ಸೇರಿಕೊಳ್ಳಲಿದ್ದಾರೆ.